ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಂದು ಅಂದರೆ 22 ಮಾರ್ಚ್ 2026ರಂದು ನಡೆದ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದರ ಸಂಭವನೀಯ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಎ ಅಂತಕ್ಕಂಥ ವರ್ಷನ್ ಕೋಡ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಕತ್ತೀರಿ. ಈ ಅಂತಕ್ಕಂಥ ವರ್ಷನ್ ಕೋಡ್ನಲ್ಲಿ ಬಂದಿರತಕ್ಕಂತಹ ಸಂಭವನೀಯ ಈ ಉತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಮೊದಲಿಗೆ ಕನ್ನಡ ವಿಷಯದ ಮೇಲೆ ಬಂದಿರುವ ಪ್ರಶ್ನೆಗಳ ಬಗ್ಗೆ ಮಾಹಿತಿ. ವಿಷಯ ಕನ್ನಡ. ಕನ್ನಡ ವಿಷಯದ ಮೇಲಿನ ಮೊದಲ ಪ್ರಶ್ನೆ, ಗುರುಗಳ ಕೃಪೆಯಿಂದ ಇವರ ಮಗ ಈಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿರುವ ಅನುನಾಸಿಕಾಕ್ಷರ ಅಂತಕ್ಕಂಥ ಪ್ರಶ್ನೆ ಐತಿ. ಇದರಲ್ಲಿರ್ತಕ್ಕಂಥ ಅನುನಾಸಿಕಾಕ್ಷರ ಮ ಅಂತಕ್ಕಂಥದ್ದು ಎರಡನೇ ಆಯ್ಕೆ, ಬಿ ಆಯ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿದೆ. ಎರಡನೇ ಪ್ರಶ್ನೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಅಂತಕ್ಕಂಥದ್ದು ನಾವೇನಂತ ಕರಿತೀವಪ್ಪ, ಸೋಂಕು ರೋಗ ಅಂತ ಕರಿತೀವಿ. ಎ ಆಯ್ಕೆ ಇದಕ್ಕೆ ಸರಿ ಐತಿ. ಮೂರನೇ ಪ್ರಶ್ನೆ, ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ ನಾ ನೋಡಿದೆ. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ. ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಪದ ಹೊಂದಿರತಕ್ಕಂಥ ಶಬ್ದ ಯಾವುದಿದೆಯಪ್ಪ ಅಂದ್ರೆ ಈ ಡಿ ಆಯ್ಕೆದಾಗೈತಿ ನೋಡ್ರಿ. ವಸ್ತುಗಳು ಅಂತಕ್ಕಂಥದ್ದು ವಿಜಾತಿ ಸಂಯುಕ್ತಾಕ್ಷರ ಹೊಂದಿರತಕ್ಕಂಥ ಪದ. ಇನ್ನ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ನೀನು, ನಾನು, ಇವನು ಮತ್ತು ಅವರು ತಪ್ಪದೆ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಪದ. ಇದರಲ್ಲಿ ಬಹುವಚನ ಅಂತಕ್ಕಂಥದ್ದು ಯಾವುದಿದೆಯಪ್ಪ ಅಂದ್ರೆ ಇಲ್ಲಿ ಅವರು ಅಂತಕ್ಕಂಥ ಸಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳಿಗೆಲ್ಲ ನಾವೇನಂತ ಕರಿತೀವಪ್ಪ ಅಂದ್ರೆ ಅದು ಅಂಕಿತ ನಾಮ ಅಂತ ಕರಿತೀವಿ. ಎಲ್ಲಿ ಐತಿ? ಬಿ ಆಯ್ಕೆ ಅಂತಕ್ಕಂಥದಕ್ಕೆ ಐದನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಆಯ್ಕೆ. ಇನ್ನ ಆರನೇ ಪ್ರಶ್ನೆ, ಕಂಪು, ಕೊಂಬೆ, ಕರಿದು, ಕಡಲು. ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಮೊದಲು ಬರುವ ಪದ ಅಂತಕ್ಕಂಥ ಪ್ರಶ್ನೆ ಐತಿ. ಇದರಲ್ಲಿ ಮೊದಲು ಬರತಕ್ಕಂಥ ಪದ ಯಾವುದಪ್ಪ ಅಂತ ಕೇಳಿದಾಗ ಈ ಕಡಲು ಅಂತಕ್ಕಂಥದ್ದು ಮೊದಲು ಬರ್ತಕ್ಕಂತಹ ಪದ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ನಾಮಪದದ ವಿಶೇಷ ಗುಣವನ್ನ ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣ. ಅಂದ್ರ ಬಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ಬಿ ಆಯ್ಕೆ ಎರಡನೇ ಆಯ್ಕೆ. ಎಂಟನೇ ಪ್ರಶ್ನೆ, ಬೆಟ್ಟದ ಆವರೆಯನ್ನು ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲೇರುವಂತೆ ಶಿಕ್ಷಕರು ತಿಳಿಸಿದರು. ಈ ಮೇಲಿನ ಯಾವ ಪದ ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುವುದು ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಎ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ಇದರಲ್ಲಿ ಆದೇಶ ಸಂಧಿ ಅಂತಕ್ಕಂಥ ಏರ್ಪಟ್ಟಿದೆ. ಮುಂದಿನ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ದೆಸೆಯಿಂದ ಪದವು ಸೂಚಿಸುವ ವಿಭಕ್ತಿ ಅಂತಕ್ಕಂಥ ಯಾವ್ದಪ್ಪ ಅಂದ್ರೆ ಪಂಚಮಿ ದೆಸೆಯಿಂದ. ಅಂದ್ರ ಡಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಮುಂದಿನ ಪ್ರಶ್ನೆ, ಹತ್ತನೇ ಪ್ರಶ್ನೆ, ಮಗನು ತಂದೆಗೆ ಬರೆಯುವ ಪತ್ರವು ಈ ಯಾವ ವಿಧದ ಪತ್ರ ಆಗಿರುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಅದು ಯಾವ ವಿಧದ ಪತ್ರ ಆಗ್ತೈತಪ್ಪ ಅಂದ್ರ ತಂದೆ ಮಗನಿಗೆ ಬರೀತಕ್ಕಂಥ ಪತ್ರ ಇದೊಂದು ವೈಯಕ್ತಿಕ ಪತ್ರ. ಡಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 11ನೇ ಪ್ರಶ್ನೆ, ಮಾತಿಗಿಂತ ಕೃತಿಲೇಸು ಎಂಬ ತತ್ವ ಜನರಲ್ ಬೇವೂರರು ಅವರದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು ಯಾವಪ್ಪ ಅಂದ್ರೆ ಉದ್ಧರಣ ಚಿಹ್ನೆ ಅಂತಕ್ಕಂಥೈತಿ, ಪೂರ್ಣ ವಿರಾಮ ಚಿಹ್ನೆ ಅಂತಕ್ಕಂಥೈತಿ. ಇದಕ್ಕೆ ಎ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಗಿರುತ್ತದೆ. ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ, ಕಿತ್ತೂರನ್ನು ರಕ್ಷಿಸುವ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧ ಮಾಡಿದನು. ಅಡಿಗೆರೆ ಹೇಳಿದ ಪದದ ವಿರುದ್ಧಾರ್ಥಕ ಪದ. ಅಡಿಗೆರೆ ಹೇಳಿರ್ತಕ್ಕಂಥ ಪದ ಯಾವ್ದಪ್ಪ ಅಂದ್ರೆ ಅಚಲ ಅಂತಕ್ಕಂಥ ಐತಿ. ಇದ್ರ ವಿರುದ್ಧಾರ್ಥಕ ಪದ ಚಲ ಅಂತಕ್ಕಂಥದ್ದು ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನ 13ನೇ ಪ್ರಶ್ನೆ, ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬದ್ನಾನ, ಉಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಈ ಪದ್ಯದಲ್ಲಿ ಕೈ ಮುಗಿಯುತ್ತಿರುವುದು ಯಾವುದು ಅಂತ ಕೇಳ್ಯಾರ. ಕೈ ಮುಗಿಯುತ್ತಿರುವುದು ಯಾವ್ದಪ್ಪ ಅದರಲ್ಲಿ ಕರಡಿ ಅಂತಕ್ಕಂಥ, ಜಾಂಬವಂತ ಅಂತಕ್ಕಂಥ ಬಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 14ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ನೋಡ್ರಿ. ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ.
ಈ ವಾಕ್ಯದಲ್ಲಿರುವ ಕ್ರಿಯಾಪದ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಆಡುತ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಪದ ಆಗುತ್ತದೆ. ಅದು ಎಷ್ಟನೇ ಆಯ್ಕೆದಾಗ ಐತೆ ಪದ? ಡಿ ಆಯ್ಕೆದಾಗ ನಾಲ್ಕನೇ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ನಡೆಯುತ್ತಿರುವ ಕ್ರಿಯೆಗಳನ್ನ ಸೂಚಿಸುವ ಕಾಲ. ನಡೆಯುತ್ತಿರುವ ಕ್ರಿಯೆಗಳನ್ನ ಸೂಚಿಸ್ತಕ್ಕಂಥ ಕಾಲ ಅದು ವರ್ತಮಾನ ಕಾಲ. ವರ್ತಮಾನ ಕಾಲ ಬಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 16ನೇ ಪ್ರಶ್ನೆ, ಕನ್ನಡದ ಮೇಲಿನ ಕೊನೆಯ ಪ್ರಶ್ನೆ. ತಿನ್ನು ಧಾತುವನ್ನು ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನದ ಕ್ರಿಯಾ ರೂಪದಲ್ಲಿ ಬರೆದಾಗ ಅಂತಕ್ಕಂಥ ಐತಿ. ಇಲ್ಲಿ ನಾನು ಅಂತಕ್ಕಂಥದ್ದು ಉತ್ತಮ ಅಂತಕ್ಕಂಥ ಆಗ್ತೈತಿ. ನಾನು ತಿನ್ನುತ್ತೇನೆ ಅಂತಕ್ಕಂಥ ವರ್ತಮಾನ ಕಾಲ ಅಂತಕ್ಕಂಥ ತಿನ್ನುತ್ತೇನೆ ಅಂತಕ್ಕಂಥ ವರ್ತಮಾನ ಕಾಲ ಆಗ್ತೈತಿ. ಆ ಒಂದು ಕಾರಣದಿಂದ 16ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥದ್ದು ಡಿ ಆಯ್ಕೆ. ತಿನ್ನು ನಾನು ತಿನ್ನುತ್ತೇನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥ ಆಗೈತಿ. ಈಗ ಕನ್ನಡದ ಮೇಲಿನ 16 ಪ್ರಶ್ನೆಗಳು ಮುಕ್ತಾಯ ಅದು. ಈಗ ಇಂಗ್ಲಿಷ್ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಈಗ ಇಂಗ್ಲಿಷ್ ವಿಷಯದ ಮೇಲಿನ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಇಂಗ್ಲಿಷ್ ವಿಷಯದಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಅಥಾರಿಟಿ. ಅಥಾರಿಟಿ ಪ್ಲೂರಲ್ ಫಾರ್ಮ್ ಅಂತಕ್ಕಂಥದ್ದು ಯಾವ್ದಾಗ್ತಪ್ಪ ಅಂದ್ರ ಅಥಾರಿಟೀಸ್. ಸಿ ಆಯ್ಕೆದಾಗ ಐತಿ ನೋಡ, ಅಥಾರಿಟೀಸ್. ಎರಡನೇ ಪ್ರಶ್ನೆ ಇಂಗ್ಲಿಷ್ನಾಗ. ಎರಡನೇ ಪ್ರಶ್ನೆ ಏನೈತಪ್ಪ ಅಂದ್ರ ರೈಟ್ ಇನ್ ಒನ್ ವರ್ಡ್ ಎ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್. ಕಾಡು ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಫಾರೆಸ್ಟ್ ಅಂತಕ್ಕಂಥ ಐತಿ ನೋಡಿ, ಬಿ ಆಯ್ಕೆದಾಗ ಐತಿ ನೋಡಿ ಫಾರೆಸ್ಟ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ದ ವೈಫ್ ಅಂಡ್ ಡ್ಯಾಶ್ ವೇರ್ ಲಾಫಿಂಗ್ ಎಟ್ ದ ಮಂಕಿ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ವೈಫ್ ಅಂತಕ್ಕಂಥ ಅಂಡರ್ಲೈನ್ ಮಾಡಿದ್ರೆ ಇದ್ರ ವೈಫ್ ಅದರ್ ಜೆಂಡರ್ ಯಾವ್ದಪ್ಪ ಅಂದ್ರೆ ಹಸ್ಬೆಂಡ್ ಅಂತಕ್ಕಂಥ ಎ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಗಿದೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೆಫ್ಯೂಜ್. ರೆಫ್ಯೂಜ್ ಪಾಸ್ಟ್ ಟೆನ್ಸ್ ರೆಫ್ಯೂಜ್ಡ್. ಡಿ ಆಯ್ಕೆದಾಗ ಐತಿ ನೋಡ್ರಿ, ಡಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಇನ್ನ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. ಸೀತಾ ಅಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ ವರ್ಡ್ ಆರ್. ಈ ಸೀತಾ ಮತ್ತು ಗೀತಾ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಪಾರ್ಟ್ಸ್ ಆಫ್ ದ ಸ್ಪೀಚ್ ನಾಗ ನೌನ್ ಅಂತಕ್ಕಂಥ ಎ ಆಯ್ಕೆನೆ ಸರಿ ಐತಿ. ನಾಮಪದಗಳು ಅಂತಕ್ಕಂಥ ಪದವಿದೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. The man who wants a garden fair or small or very big with flowers growing here and there must bend his back and dig. The word that rhymes with the word big is. Big rhyming word ಯಾವ್ದಪ್ಪ ಅಂತ dig. ಬಿ ಆಯ್ಕೆದಾಗ ಐತಿ dig ಅಂತಕ್ಕಂಥದ್ದು ಐತಿ ನೋಡ್ರಿ, ಬಿ ಆಯ್ಕೆ ಸರಿ ಇದೆ. 7ನೇ ಪ್ರಶ್ನೆ. The meaning of the word quitting. Quitting ಇದರ ಅರ್ಥ ಮೀನಿಂಗ್ ಯಾವ್ದಪ್ಪ ಅಂತ ಕೇಳಿದಾಗ ಟು ಲೀವ್ ದ ಜಾಬ್, ಬಿಟ್ಟು ಹೋಗೋದು, ಕೆಲಸವನ್ನು ಬಿಟ್ಟು ಹೋಗುವುದು. ದ ಲೀವ್ ದ ಜಾಬ್, ಡಿ ಆಯ್ಕೆ. 8ನೇ ಪ್ರಶ್ನೆ ನೋಡ್ತಾ ಬರೋಣ. ದ ಅಪೋಸಿಟ್ ಆಫ್ ದ ವರ್ಡ್ ಟ್ರೂ. ಟ್ರೂ ಅಪೋಸಿಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಫಾಲ್ಸ್. ಟ್ರೂ ಸತ್ಯ ಮತ್ತು ಸುಳ್ಳು, ಫಾಲ್ಸ್ ಅಂತಕ್ಕಂಥ ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ದ ಅಪ್ರೋಪ್ರಿಯೇಟ್ ವರ್ಡ್ ದ ಕಂಪ್ಲೀಟ್ ದ ಸೆಂಟೆನ್ಸ್. ಅಮರ್ ಈಸ್ ಎ ಡ್ಯಾಶ್ ಬಾಯ್. ಅಮರ್ ಈಸ್ ಎ ಕ್ಲೆವರ್ ಬಾಯ್, ಜಾಣ ಹುಡುಗ, ಬಿ ಆಯ್ಕೆ ಸರಿಯಾಗಿದೆ. 10ನೇ ಪ್ರಶ್ನೆ ನೋಡ್ತಾ ಬರೋಣ. The appropriate word to be filled in the blank to make a meaningful sentence. Shima wanted dash play, wanted to play. ಅಂದ್ರೆ ಸಿ ಆಯ್ಕೆ ಅಂತಕ್ಕಂಥದ್ದಕ್ಕೆ ಸರಿಯಾಗಿದೆ, ಸಿ ಆಯ್ಕೆ. 11ನೇ ಪ್ರಶ್ನೆ. ದ ಸೂಟೇಬಲ್ ವರ್ಡ್ ದಟ್ ಮೀನ್ಸ್ ಶೋಲೋನ್ ಅಂತಕ್ಕಂಥದ್ದು ಬಲ್ಜಿಂಗ್ ಅಂತಕ್ಕಂಥದ್ದು ಇಲ್ಲಿ ಡಿ ಆಯ್ಕೆದಾಗ ಐತಿ ನೋಡ್ರಿ, ಇದು ಸರಿಯಾಗಿದೆ. ಉಬ್ಬಿರ್ತಕ್ಕಂಥದ್ದು ಯಾವುದು? ಈ ಡಿ ಆಯ್ಕೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. 12ನೇ ಪ್ರಶ್ನೆ. ಈಗ 12ನೇ ಪ್ರಶ್ನೆ ನೋಡ್ತಾ ಬರ್ರಿ. ಅನಿಮಲ್ಸ್ ಅಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ದ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ ಬೈ ರಿಅರೇಂಜಿಂಗ್ ದ ಜಂಬಲ್ಡ್ ವರ್ಡ್ ಈಸ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ 1ನೇ ಆಯ್ಕೆ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್, ಎ ಆಯ್ಕೆನೇ ಸರಿಯಾಗಿದೆ. 13ನೇ ಪ್ರಶ್ನೆ ಇಂಗ್ಲಿಷ್ ನ. 13ನೇ ಪ್ರಶ್ನೆ ನೋಡ್ತಾ ಬರೋಣ. ಶಿಪ್ ಡೊಮೆಸ್ಟಿಕ್ ಅನಿಮಲ್ ಆದ್ರ ಡ್ಯಾಶ್ ವೈಲ್ಡ್ ಅನಿಮಲ್ಸ್ ಅಂತಕ್ಕಂಥ ಕೊಟ್ಟಾರ. ಆಯ್ಕೆಗಳು ನೋಡ್ತಾ ಬರೋಣ. ಗೋಟ್ ಅಲ್ಲ, ಡಾಗ್ ಅಲ್ಲ, ಕವ್ ಅಲ್ಲ, ಇವು ಡೊಮೆಸ್ಟಿಕ್ ಅನಿಮಲ್. ಇಲ್ಲಿ ವೈಲ್ಡ್ ಅನಿಮಲ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಐತಿ, ಅದು ಯಾವ್ದಪ್ಪ ಅಂದ್ರೆ ಜಿರಾಫೆ ಅಂತಕ್ಕಂಥ ಡಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 13ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಮುಂದಿನ ಪ್ರಶ್ನೆ. ದ ಫುಲ್ ಫಾರ್ಮ್ ಆಫ್ ವೇರ್ ಎನ್ ಅಪಾಸ್ಟ್ರಫಿ ಟಿ. ವೇರ್ ಎನ್ ಅಪಾಸ್ಟ್ರಫಿ ಟಿ ಇದ್ರ ಫುಲ್ ಫಾರ್ಮ್ ಯಾವ್ದಪ್ಪ ಅಂದ್ರೆ ವೇರ್ ನಾಟ್ ಅಂತಕ್ಕಂಥದ್ದು ಐತಿ ನೋಡಿ, ಎ ಆಯ್ಕೆನೇ ಸರಿಯಾಗಿದೆ. 15ನೇ ಪ್ರಶ್ನೆ.
ದ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ದ ಎಕ್ಸಾಮ್. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್. ಅಂದ್ರ ಯಾವ ಆಯ್ಕೆ ಸರಿ ಇದೆಯಪ್ಪ ಅಂದ್ರೆ ಸಿ ಆಯ್ಕೆನೆ ಸರಿಯಾಗಿದೆ. ಇನ್ನ 16ನೇ ಪ್ರಶ್ನೆ, ಆನ್ ರಿಅರೇಂಜಿಂಗ್ ದ ಲೆಟರ್ಸ್ ಎ ಮೀನಿಂಗ್ಫುಲ್ ವರ್ಡ್ಸ್ ಇನ್ ದ ಫಾರ್ಮ್ಡ್. ಫಾರ್ಮ್ಡ್ ಅಂತಕ್ಕಂಥ ಐತಿ, ಇಲ್ಲಿ ರಿಸಲ್ಟ್ಸ್ ಅಂತಕ್ಕಂಥದ್ದು ಸರಿ ಆಗ್ತದೆ. ಬಿ ಆಯ್ಕೆನೆ ಇದಕ್ಕೆ ಸರಿಯಾಗಿದೆ. ಇಂಗ್ಲಿಷ್ ಮೇಲಿನ 16 ಪ್ರಶ್ನೆಗಳು ಅಂತಕ್ಕಂಥವಕ್ಕ ಸಂಪೂರ್ಣಕ್ಕೆ ಉತ್ತರ ನೋಡಿದೆವು. ಇನ್ನು ಮುಂದಿನ ವಿಷಯ ಅಂತಕ್ಕಂಥದ್ದು ಯಾವುದಿದೆ ಅಂತಕ್ಕಂಥ ನೋಡ್ತಾ ಬರೋಣ ಬರ್ರಿ. ಗಣಿತ ವಿಷಯದ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಈಗ ವಿಷಯ ಗಣಿತ, ಅದರ ಮೇಲೆ 16 ಪ್ರಶ್ನೆಗಳದವು. ಗಣಿತದ ಮೇಲಿನ 1ನೇ ಪ್ರಶ್ನೆ ಅಂತಕ್ಕಂಥ ಏನೈತೆ ಓದ್ತೀನಿ ನೋಡ್ರಿ. ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವ್ದಪ್ಪ ಅಂದ್ರೆ ಕಂಪಾಸ್ ಅಂತಕ್ಕಂಥ ಯಾವ್ದೈತಪ್ಪ ಅಂದ್ರೆ ಕೈವಾರ ಅಂತಕ್ಕಂಥ ಐತಿ. ಕನ್ನಡದ ಕೈವಾರ, ಇಂಗ್ಲಿಷ್ನಾಗ ಕಂಪಾಸಸ್ ಅಂತಕ್ಕಂಥ ಐತಿ ನೋಡ್ರಿ. ಇದು ಸರಿಯಾದ ಉತ್ತರ. ಇನ್ನ ಗಣಿತದ 2ನೇ ಪ್ರಶ್ನೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ 16ನೇ 7 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಅಂತಕ್ಕಂತ ಕೇಳ್ಯಾರ. ಅದಕ್ಕೆ ಸಮಾನ ಭಿನ್ನರಾಶಿ ಯಾವ್ದಾಗ್ತದಪ್ಪ ಅಂತ ಕೇಳಿದಾಗ ಇಲ್ಲಿ ಬಿ ಆಯ್ಕೆ 7 ಮೂರ್ಲೆ 21, 7 ಮೂರ್ಲೆ 21, 16 ಮೂರ್ಲೆ 48, 7 5 35, 16 5 80 ಅಂತಕ್ಕಂಥ ಬಿ ಆಯ್ಕೆನೇ ಇದಕ್ಕೆ ಸರಿಯಾಗಿದೆ. ಇನ್ನ ಗಣಿತದ ಮೇಲಿನ 3ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. 3 ಗಂಟೆ ಅಲ್ಲ, ಕರೆಕ್ಟ್ 3 ಗಂಟೆ ಅದ 90 ಡಿಗ್ರಿ ಆಗ್ತೈತಿ, ಅದು ಲಂಬಕೋನ ಆಗ್ತೈತಿ. ಆದ್ರೆ ಇಲ್ಲಿ 3 ಗಂಟೆ 5 ನಿಮಿಷ ಅಂತಕ್ಕಂಥ ಆದಾಗ ಅಲ್ಲಿ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗ್ತಕ್ಕಂಥ ಕೋನ ಯಾವ್ದಪ್ಪ ಅಂದ್ರ ಲಘು ಕೋನ ಅಂತಕ್ಕಂಥ ಆಗ್ತೈತಿ. 90ಕ್ಕಿಂತ ಕಡಿಮೆ ಅಳತೆ ಹೊಂದಿರತಕ್ಕಂಥ ಕೋನ ಆಗ್ತೈತಿ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಲಘು ಕೋನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, 0.1125 ಇದರ ಭಿನ್ನರಾಶಿಯ ರೂಪ ಅಂತಕ್ಕಂಥ ಕೇಳ್ಯಾರ. ಇದರ ಭಿನ್ನರಾಶಿಯ ರೂಪ ಅಂತಕ್ಕಂಥ ಯಾವ್ದಪ್ಪ ಅಂದ್ರೆ 1/8, 1/8 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳ ಕ್ರಮವಾಗಿ ಎ ಮತ್ತು ಬಿ. ಎ ಎಲ್ಲೈತಪ್ಪ ಅಂದ್ರೆ ಎ ಇಲ್ಲೈತಿ. 3 ಮೂರ್ಲೆ 9, ಎ ಬೆಲೆ ಅಂತಕ್ಕಂಥ 9 ಆಗ್ತೈತಿ. 2 4, ಬಿ ಬೆಲೆ 4 ಆಗ್ತೈತಿ. ಹಂಗಿರ್ತಕ್ಕಂಥದ್ದು ಎಲ್ಲಿದ್ದಪ್ಪ ಅಂದ್ರೆ ಬಿ ಹಾಕಿದಾಗೈತಿ 9 ಮತ್ತು 4 ಅಂತಕ್ಕಂಥ ಸರಿಯಾದ ಉತ್ತರ ಅಂತಕ್ಕಂಥ ಆಗಿರುತ್ತದೆ. ಇನ್ನ 6ನೇ ಪ್ರಶ್ನೆ, ಗಣಿತದ ಮೇಲಿನ ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆ, 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಅಂತಕ್ಕಂಥ ಕೇಳ್ಯಾರ. ಎಷ್ಟು ಉಳಿದೈತಪ್ಪ ಅದ್ರಲ್ಲಿ ನಮಗ ಗೊತ್ತಿರುವ ಪ್ರಕಾರವಾಗಿ 38 ಮೀಟರ್ 88 ಸೆಂಟಿಮೀಟರ್ ಆ ಬಟ್ಟೆ ಅಂತಕ್ಕಂಥದ್ದು ಅಲ್ಲಿ ಉಳಿತೈತಿ. ಇನ್ನು 7ನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಚದರ ಮೀಟರ್ ಆಗಿದೆ. ಅದರ ಉದ್ದ 14 ಮೀಟರ್ ಆದರೆ ಅದರ ಅಗಲದ ಅಳತೆ ಅಂತಕ್ಕಂಥ ಕೇಳ್ಯಾರ. ಅಳತೆ ಎಷ್ಟು ಆಗ್ತೈತಪ್ಪ ಅಂದ್ರ 9 ಮೀಟರ್ ಆಗ್ತೈತಿ. 14 126 ಚದರ ಮೀಟರ್ ಆಗ್ತೈತಿ. ಇನ್ನ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಕೊಟ್ಟಿರುವ ಸ್ತಂಭ ನಕ್ಷೆ ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರಗಳನ್ನು ತಿಳಿಸುತ್ತದೆ. ಸ್ತಂಭ ನಕ್ಷೆ ನೋಡ್ತಾ ಇದ್ರಿ. ಇದಕ್ಕ ಇಲ್ಲಿ ಏನ್ ಕೇಳ್ಯಾರಪ್ಪ ಅಂದ್ರ ಪ್ರಶ್ನೆ ಇಲ್ಲಿ ನೋಡ್ತಾ ಬರೋಣ ತೆಳಗ. 2023 ಮತ್ತು 25ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ವ್ಯತ್ಯಾಸ ಕೇಳ್ಯಾರ. ವ್ಯತ್ಯಾಸ ಸರಿಯಾದ ಉತ್ತರ ಡಿ ಆಯ್ಕೆ 1500 ಅಂತಕ್ಕಂಥದ್ದು ನಮಗ ಸರಿ ಅಂತಕ್ಕಂಥದ್ದು ಆಗ್ತೈತಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಸೃಷ್ಟಿ ಒಂದು ದಿನಕ್ಕೆ 2068 ರೂಪಾಯಿ ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸುವ ಹಣ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಯಾರ. ಒಂದು ವಾರದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಹಣ ಅಂತಕ್ಕಂಥದ್ದು ಎಷ್ಟಿದೆಪ್ಪ ಅಂತ ಕೇಳಿದಾಗ ಇಲ್ಲಿ 14,476 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಆಗ್ತೈತಿ. 4ನೇ ಆಯ್ಕೆ. ಇನ್ನು 10ನೇ ಪ್ರಶ್ನೆ, ಆಯತಗಣದ ಅಂಚುಗಳು, ಮುಖಗಳು ಮತ್ತು ಶೃಂಗಗಳ ಕ್ರಮವಾಗಿ ಅಂತ ಕೇಳ್ಯಾರ. ಅಂಚುಗಳು ಎಷ್ಟು ಇರ್ತಾವಪ್ಪ ಅಂದ್ರ 8 ಅಂಚುಗಳು ಇರ್ತಾವು, ಮುಖಗಳು 6 ಇರ್ತಾವು ಮತ್ತು ಶೃಂಗಗಳು ಅಂತಕ್ಕಂಥವು ಅಲ್ಲಿ ಆಯತಗಣದ ಅಂಚುಗಳು 12 ಅಂತಕ್ಕಂಥ ಇರ್ತಾವು, ಮುಖಗಳು 6 ಅಂತಕ್ಕಂಥ ಇರ್ತಾವು, ಶೃಂಗಗಳು 8 ಅಂತಕ್ಕಂಥ ಇರ್ತಾವು. ಎಷ್ಟನೇ ಆಯ್ಕೆ ಸರಿ ಐತಪ್ಪ ಅಂದ್ರ ಬಿ ಆಯ್ಕೆ ಅಂತಕ್ಕಂಥದ್ದಕ್ಕ ಸರಿ ಐತಿ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ ನೋಡ್ತಾ ಬರೋಣ. ಇರ್ಷಿಯದನ ವಾರ್ಷಿಕ ಆದಾಯ 7,68,305 ಆಗಿದೆ.
ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವ ಹಣ ಎಷ್ಟು? ಅದ್ರಾಗ ಅದು ಕಳೀರಿ, ನಮ್ಗೆ ಉತ್ತರ ಬರ್ತೈತಿ. ಏನ್ ಉತ್ತರ ಬರ್ತೈತಪ್ಪ ಅಂತ ಕೇಳಿದಾಗ ಎ ಆಯ್ಕೆ ಅಂತಕ್ಕಂಥ ಉತ್ತರ ಬರ್ತೈತಿ. ಅದಕ್ಕಾಗಿ 93,709 ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಈಗ 12ನೇ ಪ್ರಶ್ನೆ ನೋಡ್ತಾ ಬರೋಣ. ಇಲ್ಲೊಂದು ರಸೀದಿ ಅಂತಕ್ಕಂಥ ಐತಿ. ಅದ್ರಾಗ ಎ ಮತ್ತು ಬಿ ಅಂತಕ್ಕಂಥ ಖಾಲಿ ಬಿಟ್ಟಾರ. ಅವು ಬೆಲೆಗಳನ್ನ ಏನಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಏನಾಗ್ಬೇಕು ಅಂದ್ರೆ ಸಿ ಆಯ್ಕೆ 40 ಮತ್ತು 18 ಅಂತಕ್ಕಂಥ ಉತ್ತರ ಬರ್ತೈತಿ. ಆಮೇಲೆ ಲೆಕ್ಕ ಮಾಡಿ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಎದರಿಂದ ಭಾಗಾಕಾರ 14 ಭಾಗಾಕಾರ ಮಾಡೋದಕ್ಕೆ 5 ಶೇಷ ಉಳಿತೈತಿ. ಅಂದ್ರೆ ಉತ್ತರ ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಆದರೆ ಖುಷಿಯ ವಯಸ್ಸು ಎಷ್ಟು? ಇದ್ರಾಗ ಇದು ಕಳೆದ ನಮ್ಗೆ ಉತ್ತರ ಬರ್ತೈತಿ. ಎಷ್ಟು ಬರ್ತವೆ? 13 ವರ್ಷ 11 ತಿಂಗಳು ಅಂತಕ್ಕಂಥ ಡಿ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ 10 ರಿಂದ 40 ಸಂಖ್ಯೆಗಳ ನಡುವಿನ 6 ಅಪವರ್ತಗಳು ಅಂತ ಕೇಳ್ಯಾರ. ಅದ್ರಾಗ ಯಾವ್ದಪ್ಪ ಅಂದ್ರೆ ಉತ್ತರ ಇಲ್ಲಿ ಸಿ ಆಯ್ಕೆ 12, 18, 24, 30 ಮತ್ತು 36 ಅಂತಕ್ಕಂಥ ಸರಿಯಾದ ಉತ್ತರ ಅಂತಕ್ಕಂಥ ಐತಿ. 16ನೇ ಪ್ರಶ್ನೆ ಗಣಿತದ ಮೇಲಿನ ಕೊನೆಯ ಪ್ರಶ್ನೆ. ಇವುಗಳನ್ನ ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೆದಾಗ ಏರಿಕೆ ಕ್ರಮದಾಗ ಬರೆದ ಆಯ್ಕೆ ಯಾವ್ದೈತಪ್ಪ ಅಂತಂದ್ರೆ ಬಿ ಆಯ್ಕೆದಾಗ ಐತಿ ನೋಡ್ರಿ. ಬಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿ ಐತಿ. ಗಣಿತದ ಮೇಲಿನ 16 ಪ್ರಶ್ನೆಗಳು ಮುಕ್ತಾಯ. ಅದು ಈಗ ವಿಜ್ಞಾನದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸೋಣ. ವಿಷಯ ವಿಜ್ಞಾನ, ಸೈನ್ಸ್ ಅಂತಕ್ಕಂಥದ್ದು. ವಿಜ್ಞಾನದ ಮೇಲಿನ ಮೊದಲ ಪ್ರಶ್ನೆ ಅಂತಕ್ಕಂಥ ಈ ರೀತಿಯಾಗಿದೆ. ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ. ಅದಕ್ಕೆ ಜೈವಿಕ ಅಂಶ ನಾಶ ಆಗಿರ್ತೈತಿ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೈತಿ ಉತ್ತರಪ್ಪ ಅಂದ್ರೆ ಇದಕ್ಕ ಇಲ್ಲಿ ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕವಾಗಿದೆ. ಜೈವಿಕ ಸ್ಥಿತಿ ನಾಶ ಆಗಿಂದ ಅಜೈವಿಕಕ್ಕೆ ಹೋಗ್ತೈತೆ ಅದು. ಅದಕ್ಕಾಗಿ ಈ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ. ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವ ಜೀವಿ. ಆಮೆ ಅಂತಕ್ಕಂಥದ್ದು ಅತಿ ಹೆಚ್ಚು. ಹದ್ದು, ಆಕಳು, ಮಾನವಕ್ಕಿಂತ ಹೆಚ್ಚು ಜೀವಿತಾವಧಿ ಹೊಂದಿರತಕ್ಕಂಥ ಜೀವಿ ಯಾವ್ದಪ್ಪ ಅಂದ್ರೆ ಆಮೆ ಅಂತಕ್ಕಂಥದ್ದು ಸರಿಯಾಗಿದೆ. ಡಿ ಆಯ್ಕೆ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗಾಣು. ಪ್ಲಾಸ್ಮೋಡಿಯಂ ಅಂತಕ್ಕಂಥ ವೈವಾಕ್ಸ್, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತಕ್ಕಂಥ ಜೀವಿ ಇದು ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ. ಬಿ ಆಯ್ಕೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಗುಂಪಿಗೆ ಸೇರದ್ದನ್ನ ಗುರುತಿಸಿ. ಗುಂಪಿಗೆ ಯಾವ ಸೇರಿಲ್ಲಪ್ಪ ಅಂದ್ರಾಗ ಈ ಎಲೆಕೋಸು ಅಂತಕ್ಕಂಥ ಸೇರಿಲ್ಲ. ಅದು ದ್ವೈವಾರ್ಷಿಕ ಸಸ್ಯ ಅಂತಕ್ಕಂಥ ಆಗ್ತೈತಿ. ಯಾವುದು? ಈ ಎಲೆಕೋಸು ಅಂತಕ್ಕಂಥ ಐತಿ ನೋಡ್ರಿ. ಈ ಸಿ ಆಯ್ಕೆ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ ಅಂತಕ್ಕಂಥ ಆಗೈತಿ. ಸಿ ಆಯ್ಕೆ. 5ನೇ ಪ್ರಶ್ನೆ ಈಗ. ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ. ಅದಕ್ಕ ವಾಯು ಮಾಲಿನ್ಯ ಮುಖ್ಯ ಕಾರಣ. ವಾಯು ಮಾಲಿನ್ಯ ಅಂತಕ್ಕಂಥದ್ದು ಡಿ ಆಯ್ಕೆ ಸರಿಯಾಗಿದೆ. ಇನ್ನ 6ನೇ ಪ್ರಶ್ನೆ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಶೇಕಡಾ 0.04ರಷ್ಟು. ಇದು ಆಕ್ಸಿಜನ್ ಶೇಕಡಾ 21, ಇದು 78 ನೈಟ್ರೋಜನ್. ಅದಕ್ಕಾಗಿ ಇದಕ್ಕೆ ಉತ್ತರ ಸಿ ಆಯ್ಕೆ 0.0 ಶೇಕಡಾ 4 ಅಂತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ. ಅರಣ್ಯ ಅಂತಕ್ಕಂಥದ್ದು ನವೀಕರಿಸಬಹುದಾದ ಸಂಪನ್ಮೂಲ. ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 7ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆಯ್ಕೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಕರ್ನಾಟಕದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶ ತಡೆಗಟ್ಟಲು ಹಕ್ಕು ಚಳವಳಿ ಪ್ರಾರಂಭಿಸಿದವರು ಯಾರಪ್ಪ ಅಂದ್ರ ಪಾಂಡುರಂಗ ಹೆಗಡೆ ಅವರು. ಸಿ ಆಯ್ಕೆ ಸರಿಯಾಗಿದೆ. ಸಿ ಆಯ್ಕೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಇವುಗಳಲ್ಲಿ ಪ್ರೋಟೀನ್ ಅನ್ನು ಒಳಗೊಂಡಿರುವ ಆಹಾರ ಪದಾರ್ಥ. ಪ್ರೋಟೀನ್ ಅಂತಕ್ಕಂಥ ಅಂಶ ಹೆಚ್ಚಾಗಿ ಹೊಂದಿರತಕ್ಕಂಥ ಆಹಾರ ಪದಾರ್ಥ ಯಾವ್ದಪ್ಪ ಅಂತ ಕೇಳಿದಾಗ ಈ ಮೊಟ್ಟೆ ಹಳದಿ ಭಾಗ ಅಂತಕ್ಕಂಥದ್ದು ಪ್ರೋಟೀನ್ ಅಂತಕ್ಕಂಥ ಹೊಂದಿರತಕ್ಕಂತಹ ಒಂದು ಆಹಾರ ಪದಾರ್ಥ ಅಂತಕ್ಕಂಥ ಆಗಿದೆ. 10ನೇ ಪ್ರಶ್ನೆ ಈಗ. ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿ ಗುರುತಿಸಿ. ಇಲ್ಲಿ ನೋಡಕತ್ತೀರಿ ಕಣಗಳು ಬಿಟ್ಬಿಟ್ಟಿಯಾಗ ಬಹಳ ಸ್ವತಂತ್ರವಾಗಿದಾವು. ಹಿಂಗೆ ಹೊಂದಿರತಕ್ಕಂಥ ಅನಿಲ ಸ್ಥಿತಿ. ಸಿ ಆಯ್ಕೆ ಸರಿಯಾಗಿದೆ. 10ನೇ ಪ್ರಶ್ನೆಯ ಉತ್ತರ ಸಿ ಆಯ್ಕೆ. ಇನ್ನು 11ನೇ ಪ್ರಶ್ನೆ. ರಾಶಿ ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಮ. ಎ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು ಇದು ಯಾವ್ದಪ್ಪ ಅಂದ್ರೆ ಪ್ರಚನ ಶಕ್ತಿಯನ್ನು ಹೊಂದಿರ್ತೈತೆ. ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು ಪ್ರಚನ ಶಕ್ತಿಯನ್ನು ಹೊಂದಿರ್ತೈತೆ. ಸಿ ಆಯ್ಕೆ. ನೆಕ್ಸ್ಟ್ 13ನೇ ಪ್ರಶ್ನೆ. ವಸ್ತು ನೀರಿನ ಮೇಲೆ ತೇಲಲು ಕಾರಣ.
ವಸ್ತು ನೀರಿನ ಮೇಲೆ ತೇಲಲು ಕಾರಣ ಯಾವ್ದಪ್ಪ ಅಂದ್ರೆ ನೀರಿನ ಮೇಲ್ಮುಖ ಬಲ ಜಾಸ್ತಿ, ಪ್ಲವನತೆ ಅಂತಕ್ಕಂಥ ಐತಿ ನೋಡಿ. ನೀರಿನ ಮೇಲ್ಮುಖ ಬಲ ಇನ್ನು ಪ್ಲವನತೆ ಮೇಲ್ಮುಖ ಬಲ ಹೆಚ್ಚಿದ್ದಾಗ ಅದು ವಸ್ತುಗಳು ನೀರಿನ ಮೇಲೆ ತೇಲ್ತಾವ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ. ಮಿಶ್ರಣ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಕ್ಕಂದ್ರೆ ಗಾಳಿ ಅಂತಕ್ಕಂಥ ಮಿಶ್ರಣ, ಸಕ್ಕರೆ ಸಂಯುಕ್ತ, ನೀರು ಸಂಯುಕ್ತ, ಕಬ್ಬಿಣ ಧಾತು, ಇಲ್ಲಿ ಮಿಶ್ರಣವಾಗಿರ್ತಕ್ಕಂಥದ್ದು ಗಾಳಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಓಡಾಡುವಾಗ ಬಳಕೆ ಆಗುವ ಶಕ್ತಿ. ನಾವು ಓಡಾಡ್ಬೇಕಾದ್ರೆ ಯಾವ ಶಕ್ತಿನ ಉಪಯೋಗ ಮಾಡ್ಕೋತೀವಪ್ಪ ಅಂದ್ರೆ ಸ್ನಾಯು ಶಕ್ತಿ. ಡಿ ಆಯ್ಕೆ ಸರಿಯಾಗಿದೆ. 16ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಕೊನೆಯ ಪ್ರಶ್ನೆ 16ನೇ ಪ್ರಶ್ನೆ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದೇ ಅಣುಸೂತ್ರ. ಈ ಆಯ್ಕೆನೇ ಐತೆ ಅಣುಸೂತ್ರ. ವಿಜ್ಞಾನದ ಮೇಲಿನ 16 ಪ್ರಶ್ನೆಗಳು ಬಹಳ ಸುಲಭ ಅದವು. 16 ಪ್ರಶ್ನೆಯ ಸಂಭವನೀಯ ಉತ್ತರಗಳನ್ನು ತಿಳ್ಕೊಂಡೆವು. ಮುಂದಿನ ವಿಷಯ ಸಮಾಜ ವಿಜ್ಞಾನದ ಮೇಲೆ ಬಂದಿರತಕ್ಕಂತಹ ಪ್ರಶ್ನೆಗಳ ಬಗ್ಗೆ ಗಮನವನ್ನು ಹರಿಸೋಣ. ಸಮಾಜ ವಿಜ್ಞಾನ ಈಗ ಸೋಷಿಯಲ್ ಸೈನ್ಸ್. ಒಂದೇ ಪ್ರಶ್ನೆ, ಸಮಾಜ ವಿಜ್ಞಾನದ ಮೇಲಿನ ಒಂದೇ ಪ್ರಶ್ನೆ ನೋಡ್ತಾ ಬರೋಣ. ಮಾದರಿ ನಗರ ಅಥವಾ ಹಳ್ಳಿ ಒಂದರ ವಸತಿಯ ಮುಖ್ಯ ಲಕ್ಷಣ ಅಂತಕ್ಕಂಥ ಐತಿ. ಮುಖ್ಯ ಲಕ್ಷಣ ಯಾವ್ದಪ್ಪ ಅಂತ ಕೇಳಿದ್ರೆ ಇದ್ರಾಗ ಇಲ್ಲಿ ಮಳೆ ಕೊಯ್ಲು ವ್ಯವಸ್ಥೆ ಅಂತಕ್ಕಂಥ ಸರಿಯಾದ ಉತ್ತರ ಆಗ್ತೈತಿ, ಬಿ ಆಯ್ಕೆ. ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿದ ಜೋಡಿ. ಹೊಂದಿಸಿದ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥ ಯಾವ್ದಪ್ಪ, ಕೆಂಪು ಗ್ರಹ ಅಂತ ಅದಕ್ಕೆ ಕರಿತೀವಿ, ಮಂಗಳ ಗ್ರಹ ಕರಿತೀವಿ. ಸರಿಯಾಗೈತಿ, ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಯಾವ ಗ್ರಹಪ್ಪ ಅಂದ್ರೆ ಅದು ಶುಕ್ರ ಗ್ರಹ. ಸಿ ಆಯ್ಕೆದಾಗ ಐತಿ ಶುಕ್ರ ಗ್ರಹ. 4ನೇ ಪ್ರಶ್ನೆ, ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 22. ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ, ಬಿ ಆಯ್ಕೆ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಭಾರತದ ಎತ್ತರದ ಶಿಖರ ಕೇಟು, ಗಾಡುವಿನ ಆಸ್ಟ್ರೇಲಿಯಾ ಎತ್ತರ ಅಂತಕ್ಕಂಥ 8611 ಮೀಟರ್ ಅಂತಕ್ಕಂಥದ್ದು ಬಿ ಆಯ್ಕೆದಾಗ ಐತಿ ನೋಡ್ರಿ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ತಾರ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ. ಯಾವುದದು? ಅರಾವಳಿ ಪರ್ವತಗಳು, ಡಿ ಆಯ್ಕೆ ಅರಾವಳಿ ಪರ್ವತಗಳು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ನೋಡ್ತಾ ಬರೋಣ. ಗೋವಾ ದಕ್ಷಿಣದಕ್ಕೈತಿ, ಭಾರತದಲ್ಲಿ ಗೋವಾ ರಾಜ್ಯ ದಕ್ಷಿಣಕ್ಕೈತಿ, ಆಸಾಂ ರಾಜ್ಯ ಎಲ್ಲೈತಪ್ಪ ಅಂತ ಕೇಳಿದಾಗ ಅದು ಈಶಾನ್ಯಕ್ಕೈತಿ. ಈಶಾನ್ಯಕ್ಕಿರ್ತಕ್ಕಂಥ ಚಿಕ್ಕ ರಾಜ್ಯಗಳು ಅಂತ ಪೇರ್ನ ಪ್ರಶ್ನೆ ಬರ್ಸಿ ನೋಡ್ರಿ. ಈಶಾನ್ಯಕ್ಕೈತಿ ಗೋವಾ, ಆಸಾಂ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವುದು? ವಿಜಯನಗರ ಸಾಮ್ರಾಜ್ಯ, ಡಿ ಆಯ್ಕೆ 4ನೇ ಆಯ್ಕೆ. ಇನ್ನು 9ನೇ ಪ್ರಶ್ನೆ, ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ ಅದು ಯಾವುದು? ವಿಭಕ್ತ ಕುಟುಂಬ, ಸಣ್ಣ ಕುಟುಂಬ, ಚಿಕ್ಕ ಕುಟುಂಬ, ವಿಭಕ್ತ ಕುಟುಂಬ, ಕೇವಲ 2 ತಲೆಮಾರುಗಳನ್ನು ಹೊಂದಿರತಕ್ಕಂಥ ಕುಟುಂಬ. ತಂದೆ ತಾಯಿ ಮತ್ತು ಮಕ್ಕಳು ಅಂತಕ್ಕಂಥ 2 ತಲೆಮಾರುಗಳಾದವು, ವಿಭಕ್ತ ಕುಟುಂಬ ಅದು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡೋಣ. ಅತ್ತೆ ಎಂದರೆ, ಅತ್ತೆ ಅಂತ ಯಾರು ಕರಿತೀವಿ? ನಮ್ಮ ತಂದೆಯ ತಂಗಿಗೆ ಅಥವಾ ತಂದೆಯ ಅಕ್ಕಗೆ ನಾವು ಏನಂತ ಕರಿತೀವಿ? ಅತ್ತೆ ಅಂತ ಕರಿತೀವಿ. ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ. ಗ್ರಾಮೀಣ ಸಮುದಾಯದ ಮುಖ್ಯ ಲಕ್ಷಣ ಯಾವ್ದಪ್ಪ ಅಂದ್ರೆ ವ್ಯವಸಾಯ ಮಾಡೋದು, ಕೃಷಿ ಅಂತಕ್ಕಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಸಾಗಾಣಿಕೆಗೆ ಅಗತ್ಯವಾದ ವೃತ್ತಿ. ಸಾಗಾಣಿಕೆ ಒಂದ್ ಕಡೆ ಇನ್ನೊಂದ್ ಕಡೆ ವಸ್ತುಗಳನ್ನು ಸಾಗಣೆ ಮಾಡ್ತಕ್ಕಂಥದ್ದು ಯಾವುದು? ಚಾಲಕ, ಡ್ರೈವರ್ ಅಂತಕ್ಕಂಥ ಸರಿಯಾದ ಉತ್ತರ, ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ವ್ಯಾಯಾಮದಿಂದ ಅನುಕೂಲಗಳಿಂದ ಹೊರತಾದದ್ದು. ವ್ಯಾಯಾಮದಿಂದ ನಮ್ಗೆ ಯಾವ್ದು ಅನುಕೂಲ ಆಗೋದಿಲ್ಲ ಅಂತ ಕೇಳ್ಯಾರ, ಅದು ಸಮಯ ವ್ಯರ್ಥ ಅಂತ ಕೇಳ್ಯಾರ, ಇದು ತಪ್ಪಾಗ್ತೈತಿ. ಇದಕ್ಕೆ ಸ್ನಾಯುಗಳು ಬಲವಿತ ಆಗ್ತಾವು, ದೈಹಿಕ ಆರೋಗ್ಯ ವೃದ್ಧಿಸ್ತೈತಿ, ವ್ಯಾಯಾಮ ಮಾಡೋದ್ರಿಂದ ತೂಕದ ಸಮತೋಲನ ಆಗ್ತೈತಿ. ಆದ್ರೆ ಇದು ನಮ್ಗ ತಪ್ಪಾಗ್ತೈತಿ, ಇದನ್ನ ತೆಗಿರಿ, ಡಿ ಆಯ್ಕೆ. 13ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಕಾಫಿ ಮತ್ತು ಕಿತ್ತಳೆ ಬೆಳೆಯುವ ಜಿಲ್ಲೆ, ಕಿತ್ತಳೆ ನಾಡು ಅಂತ ಕರಿತೀವಿ, ಅದಕ್ಕ ಕೊಡಗು ಅಂತಕ್ಕಂಥದ್ದು, ಬಿ ಆಯ್ಕೆ ಸರಿಯಾಗಿದೆ ಇದಕ್ಕ. 15ನೇ ಪ್ರಶ್ನೆ ಈಗ, ಕೃಷಿಯ ಅಂತಿಮ ಪ್ರಕ್ರಿಯೆ ಒಕ್ಕಣೆ, ಕಟಾವು ಮಾಡುವುದು, ಕತ್ತರಿಸುವುದು, ಬಿ ಆಯ್ಕೆ. ಇಲ್ಲ ಐತಿ ನೋಡ್ರಿ, ಬಿ ಆಯ್ಕೆದಾಗ ಹಾರ್ವೆಸ್ಟಿಂಗ್ ಅಂತಕ್ಕಂಥದ್ದು ಇಂಗ್ಲಿಷ್ನಾಗ ಐತಿ ನೋಡ್ರಿ. ಒಕ್ಕಣೆ ಮಾಡುವುದು ಅಂದ್ರ ಕತ್ತರಿಸುವುದು ಅಥವಾ ಕಟಾವು ಮಾಡುವುದು ಅಂತಕ್ಕಂಥ ಕೃಷಿಯ ಕೊನೆಯ ಅಂತ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಕುಸ್ಕಿ ಬೇಸಾಯವನ್ನು ಹೀಗೆನ್ನುವರು? ಒಣಭೂಮಿ ಕೃಷಿ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಅದನ್ನ, ಕುಸ್ಕಿ ಅಥವಾ ಒಣಭೂಮಿ ಕೃಷಿ, ಒಣಭೂಮಿ ಬೇಸಾಯ, ಬಿ ಆಯ್ಕೆ. ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನದ ಮೇಲೆ 16 ಪ್ರಶ್ನೆಗಳು ಮುಕ್ತಾಯ ಅದು. ಈಗ ಸಾಮಾನ್ಯ ಜ್ಞಾನದ ಮೇಲಿನ ಬಂದಿರತಕ್ಕಂತಹ ಜಿಕೆ ಮೇಲೆ ಬಂದಿರತಕ್ಕಂತಹ 10 ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಸರಿಯಾದ ಉತ್ತರಗಳನ್ನ
ತಿಳಿತಾ ಹೋಗೋಣ. ಸಾಮಾನ್ಯ ಜ್ಞಾನ GK ಜನರಲ್ ನಾಲೆಜ್. ಅದರಲ್ಲಿ ಒಂದೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಬಿ ಆಯ್ಕೆ ಹಾಕಿ. ಇನ್ನ ಎರಡನೇ ಪ್ರಶ್ನೆ, ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ. ರಾಷ್ಟ್ರಕವಿ ಎಂಬ ಬಿರುದಾಂಕಿತ ಪ್ರಥಮ ಕವಿ ಅಂತ ಕೇಳ್ಯಾರ. ಎಂ ಗೋವಿಂದಪ್ಪಯ್ಯ ಎ ಆಯ್ಕೆ ಸರಿಯಾಗಿದೆ. ಎಂ ಗೋವಿಂದಪ್ಪಯ್ಯ, ಕುವೆಂಪು ಅವರು, GS ಶಿವರುದ್ರಪ್ಪನವರು ರಾಷ್ಟ್ರಕವಿಗಳು ಹೌದು. ಮೊದಲ ಬಿರುದಾಂಕಿತರು ಯಾರಪ್ಪ ಅಂದ್ರ ಎಂ ಗೋವಿಂದಪ್ಪಯ್ಯ ಅವರು. ಎರಡನೇದವರು ಕುವೆಂಪು ಅವರು, ಮೂರನೇದವರು ಇವರು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡ್ತಾ ಬರೋಣ. ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ, ಪಾಕಿಸ್ತಾನದ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ. ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ದೇವರು ಅಂತ ನೋಡಿ, ಸಚಿನ್ ತೆಂಡೂಲ್ಕರ್. ಡಿ ಆಯ್ಕೆ ಸರಿಯಾಗಿದೆ. ಐದನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಸಿ ಆಯ್ಕೆ ಸರಿಯಾಗಿದೆ. ಆರನೇ ಪ್ರಶ್ನೆ, ಈಗ ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ಎ ಆಯ್ಕೆ ಸರಿಯಾಗಿದೆ. ಏಳನೇ ಪ್ರಶ್ನೆ, HAL ವಿಸ್ತೃತ ರೂಪ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಡಿ ಆಯ್ಕೆ ಸರಿಯಾಗಿದೆ. ಎಂಟನೇ ಪ್ರಶ್ನೆ, ಈಗ ಇಸ್ರೋದ ಪ್ರಧಾನ ಕೇಂದ್ರ ಕಚೇರಿ ಇರುವ ಸ್ಥಳ ಬೆಂಗಳೂರು. ಬಿ ಆಯ್ಕೆ ಸರಿಯಾಗಿದೆ, ಬೆಂಗಳೂರಿನಾಗ ಐತಿ. ಒಂಬತ್ತನೇ ಪ್ರಶ್ನೆ, ಈಗ ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿದ ವೈದ್ಯಕೀಯ ಸೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದಯ ಜ್ಯೋತಿ ಯೋಜನೆ ಅಂತಕ್ಕಂಥ ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಸಾಂಸ್ಕೃತಿಕ ನಗರಿ ಎಂದು ಪ್ರಖ್ಯಾತವಾಗಿರುವ ಕರ್ನಾಟಕದ ನಗರ ಯಾವ್ದಪ್ಪ ಅಂದ್ರ ಅದು ಮೈಸೂರ ಜಿಲ್ಲೆ ಅಂತಕ್ಕಂಥದ್ದು, ಮೈಸೂರು. ಸಾಮಾನ್ಯ ಜ್ಞಾನದ ಮೇಲೆ ಬಂದಿರತಕ್ಕಂಥ 10 ಪ್ರಶ್ನೆಗಳು ಮುಕ್ತಾಯ ಅದು. ಈಗ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯದ ಮೇಲೆ ಬಂದಿರತಕ್ಕಂಥ 10 ಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ಕೀ ಉತ್ತರ ನೋಡ್ತಾ ಹೋಗೋಣ. ಮಾನಸಿಕ ಸಾಮರ್ಥ್ಯ ನೋಡ್ತಾ ಬರ್ರಿ. ಕೊಟ್ಟಿರುವ ಸಾಮರ್ಥ್ಯವನ್ನು ಪೂರ್ಣಗೊಳಿಸಿ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಇಲ್ಲಿ 53, 64 ಕೊಟ್ಟಾರ. 5, 3, 8, 8, 8 64 ಆಗೈತಿ. ಅದೇ ರೀತಿ 75 ಐತಿ. 7, 5, 12, 12, 12, 144 ಎಲ್ಲೈತಿ? ಡಿ ಆಯ್ಕೆದಾಗ ಐತಿ ನೋಡ್ರಿ. ಡಿ ಆಯ್ಕೆ ಅಂತಕ್ಕಂಥದಕ್ಕ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರ್ತೈತಿ. ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಗುಂಪಿಗೆ ಷರತ್ತನ್ನು ಆಯ್ಕೆ ಮಾಡಿ. ಎ ಆಯ್ಕೆದಾಗ 23, 25, ಬಿ ಆಯ್ಕೆದಾಗ 11, 13, ಸಿ ಆಯ್ಕೆದಾಗ 5, 7, 17, 19 ಇವೆಲ್ಲ ವಿಭಾಗ ಸಂಖ್ಯೆಗಳದಾವು. ಇದರ ಒಂದು ವಿಭಾಗ ಸಂಖ್ಯೆ ತೆಗೆದಿದ್ದಲ್ಲ. ಎ ಆಯ್ಕೆಗೆ ಗುಂಪಿಗೆ ಸೇರಿಲ್ಲ. ಮುಂದಿನ ಪ್ರಶ್ನೆ, EHGJILKN ಮುಂದೆ ಯಾವ್ದಪ್ಪ ಅಂದ್ರೆ MP ಬರ್ತೈತಿ. ಬಿ ಆಯ್ಕೆ MP. 5ನೇ ಪ್ರಶ್ನೆ, ಪ್ರವೀಣನು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ಪ್ರಣವಿಯು ಚಲಿಸುತ್ತಿರುವ ದಿಕ್ಕು ಯಾವ್ದಪ್ಪ ಅಂತ ಕೇಳಿದಾಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಎತ್ತಿರ್ತಾನ. ಪಶ್ಚಿಮ ಕೋಟ ಹೋಲಕತ್ತಿರ್ತಾಳ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಈ ಸರಣಿಯ ಮುಂದಿನ ಸಂಖ್ಯೆ 8, 12, 18, 26 ಅಲ್ಲಿ 4 ಹೆಚ್ಚಾಗೈತಿ, ಇಲ್ಲಿ 6 ಹೆಚ್ಚಾಗೈತಿ, ಇಲ್ಲಿ 8 ಹೆಚ್ಚಾಗೈತಿ, 10 ಹೆಚ್ಚು ಮಾಡ್ಬೇಕು, 36 ಆಗೈತಿ. ಎ ಆಯ್ಕೆದಾಗ ಐತಿ ನೋಡ್ರಿ. ಈಗ 36. 6ನೇ ಪ್ರಶ್ನೆ ಸರಿಯಾದ ಉತ್ತರ 36. ಇನ್ನು 7ನೇ ಪ್ರಶ್ನೆ, ಕಾರ್ ಎಂಬುದನ್ನು 22 ಎಂದು ಸಂಕೇತಿಸಿದರೆ ಬಸ್ ಎಂಬುದನ್ನು ಹೀಗೆ ಸಂಕೇತಿಸಬಹುದು. ABCD ಬರೀರಿ, Z ವರೆಗೆ ನಂಬರ್ ಹಾಕಿ ಕೆಳಗ ಏಕ್ 1 ಕೊಡ್ಕೋತವ್ರಿ. ಆ ನಂಬರ್ ಎಣಿಸ್ರಿ, ಅಕ್ಷರ ಕೆಳಗಿರ್ತಕ್ಕಂಥ ನಂಬರ್ ಎಣಿಸ್ರಿ. 22 ಆಗೈತಿ ಕಾರ್ಗೆ. CAR ಅಂತಕ್ಕಂಥ ಅಕ್ಷರಗಳಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿಸ್ತಾ ಬಂದಾಗ 22 ಆಗ್ತದೆ. ಅದೇ ರೀತಿ ಬಸ್ ಅಂತಕ್ಕಂಥ ಮಾಡಿದಾಗ 42 ಆಗ್ತೈತಿ. ಸಿ ಆಯ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ, ಧ್ರುವನು ಆಗಸ್ಟ್ 29 ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ. ಸ್ವಾತಂತ್ರ್ಯ ದಿನಾಚರಣೆ ಯಾವಾಗಪ್ಪ ಅಂದ್ರೆ ಆಗಸ್ಟ್ 15. 29ನೇ ತಾರೀಕು ಆಗಸ್ಟ್ 29 ಬುಧವಾರ ಆಗೈತೆ ಅಂದ್ಮೇಲೆ ಆಗಸ್ಟ್ 15 ಯಾವ ಆದೈತಿ ಅಂತ ಒಂದು ಪ್ರಶ್ನೆ. ಆಗಸ್ಟ್ 15 ದಿವಸ ಯಾವ ಆದಪ್ಪ ಅಂದ್ರೆ ಬುಧವಾರ ಆದೈತಿ. ಡಿ ಆಯ್ಕೆನೆ ಸರಿ ಐತಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಇದೊಂದು ಪ್ರಶ್ನೆ ಐತಿ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬಿ ಆಯ್ಕೆ ಅಂತಕ್ಕಂಥದ್ದು ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಈ ಆಕೃತಿಯಲ್ಲಿರುವ ಆಯತಗಳ ಒಟ್ಟು ಸಂಖ್ಯೆ ಅಂತಕ್ಕಂಥ ಎಷ್ಟಪ್ಪ ಅಂತ ಕೇಳಿದಾಗ ಇದ್ರಾಗ 7 ಅಂತಕ್ಕಂಥವು ಅದಾವು. 1, 2, 3, 4, ಇದೊಂದು ಸೇರಿ 4, 5, ಇದೊಂದು ಸೇರಿ 6, ಇದೊಂದು ದೊಡ್ಡದೊಂದು ಸೇರಿ 7 ಅಂತಕ್ಕಂಥ ಸಿ ಹಾಕಿದಾಗ ನಮ್ಗ ಸರಿ ಐತಿ. ಇಲ್ಲಿಗೆ ಇಂದು ಅಂದ್ರೆ 22 ಮಾರ್ಚ್
2026ರಂದು ನಡೆದ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಏನಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಸಂಭವನೀಯ ಕೀ ಉತ್ತರಗಳನ್ನು ಗಮನಿಸ್ತಾ ಬಂದೆವು. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಲಭಿಸಬಹುದು ಎಂಬುದನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ನೋಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಅಂತಕ್ಕಂಥ ಗೊಳಿಸ್ತಾ ಇದ್ದೇನೆ.